ಕಾಲೇಜು ಆವರಣದಿಂದ ಹೊರಗೆ ಬಂದ ಗೆಳತಿಯರ ಮುಖದಲ್ಲಿ ಪರೀಕ್ಷೆ ಮುಗಿಸಿ ಬಂದ ಗೆಲುವಿರಲಿಲ್ಲ. ದುಗುಡದಿಂದ ಹಿಂತಿರುಗಿ ಕಾಲೇಜು ಕಟ್ಟಡವನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಹುಡುಗರ ಚೇಷ್ಟೆ ಅಧಿಕವಾದಾಗ ಎಂದಿಗೆ ಈ ಕಾಲೇಜು ಕೊನೆಗೊಳ್ಳುವುದೋ ಎಂದು ಬೇಸರುತ್ತಿದ್ದ ಅವರು ಇಂದು ಅವೆಲ್ಲ ತಮ್ಮ ಪಾಲಿನ ಗಗನ ಕುಸುಮವೆಂದು ಚಿಂತಿಸುತ್ತಿದ್ದರು. ಶೋಭಾ ವಾತಾವರಣವನ್ನು ತಿಳಿ ಮಾಡಲೋಸುಗ ಶಾಂತ ಮೊನ್ನೆನೇ ಸಂಜೆ ಪ್ರೋಗ್ರಾಂ ತಿಳಿಸಿದ್ನಲ್ಲ, ಈಗ ಅಂಕಲ್ಗೆ ಹೇಳಿಬಿಟ್ಟು ನೇರವಾಗಿ ನಮ್ಮನೆಗೆ ಹೋಗೋಣ ಎಂದ್ಲು. ಶಾಂತ ನಸುನಕ್ಕು ಹೆಜ್ಜೆಯ ವೇಗವನ್ನು ಹೆಚ್ಚಿಸಿದಳು. ಮುಂಬಾಗಿಲಿನಲ್ಲಿ ನಿಂತಿದ್ದ ಕೃಷ್ಣಸ್ವಾಮಿ ನಸುನಗುತ್ತಾ ಹೇಳಿದರು, ತಲೆ ಮೇಲಿದ್ದ ದೊಡ್ಡ ಭಾರ ಇಳಿಸಿಕೊಂಡಿರಿ, ಇನ್ನು ಆರಾಮವಾಗಿ ಉಸಿರಾಡಬಹುದು. ಶೋಭಾ ಕುರ್ಚಿಯ ಮೇಲೆ ಕುಕ್ಕರಿಸುತ್ತಾ, ನಮ್ಮನ್ನೆಲ್ಲಿ ಆರಾಮವಾಗಿರುವುದಕ್ಕೆ ಬಿಡ್ತೀರಿ? ಸಂಸಾರದ ಭಾರವನ್ನು ನಮ್ಮ ಹೆಗಲಿಗೆ ಹೊರಿಸುವ ಆತುರದಲ್ಲಿದ್ದೀರಿ. ಇಷ್ಟು ದಿನದ ಆರಾಮ ಇನ್ನೆಲ್ಲಿ ಎಂದು ವಾಚಿನ ಕಡೆ ನೋಡುತ್ತಾ ಶಾಂತ ಲೇಟಾದಾರಿ ಪಿಕ್ಚರ್ ಶುರುವಾಗಿರುತ್ತೆ ಎಂದು ಒಳಗೆ ಹೊರಟು ಶಾಂತಾಳನ್ನು ಆತುರಪಡಿಸಿದಳು. ಏನು ಹುಡುಗ್ರೋ, ಇಷ್ಟು ದಿನ ನಿದ್ದೆಗೆಟ್ಟು ಓದಿದ್ದೀರಿ, ವಿಶ್ರಾಂತಿ ತೆಗೆದುಕೊಳ್ಳುವುದು ಬಿಟ್ಟು ಪಿಕ್ಚರ್ ನೋಡೋ ಹುಚ್ಚು ಎಂದು ಮೃದುವಾಗಿ ಕೃಷ್ಣಸ್ವಾಮಿ ಅಪೇಕ್ಷಿಸಿದ್ದರು. ಅಂಕಲ್, ಇವತ್ತೊಂದು ದಿನ ಅಡ್ಡಿ ಮಾಡಬೇಡಿ, ಹಕ್ಕಿಗಳ ಹಾಗೆ ನಾವೆಲ್ಲ ಚದುರಿ ಹೋಗುತ್ತೀವೋ ಏನೋ, ಒಟ್ಟಾಗಿ ಕಲಿಯುವುದು ಅಪರೂಪ ಎಂದಳು ಶೋಭಾ ದೈನ್ಯ ಭಾವದಿಂದ. ನಿಮಗಷ್ಟು ಉತ್ಸಾಹ ಇರುವಾಗ ನಾನೇಕೆ ಬೇಡವೆನ್ಲಿ, ಹೋಗಿ ಬನ್ನಿ. ಗೆಳತಿಯರಿಬ್ಬರು ಕಾಫಿ ಬಸಿದುಕೊಂಡು ಹೆಜ್ಜೆ ಹಾಕಿದರು. ಶೋಭಾಳ ಮನೆ ಮುಂದೆ ನಿಂತ ಕಾರನ್ನು ದೂರದಿಂದಲೇ ನೋಡಿದ ತಕ್ಷಣ ಯಾರೋ ಅತಿಥಿಗಳು ಬಂದಿರಬಹುದೆಂದು ಶಾಂತ ಊಹಿಸಿಕೊಂಡ್ಳು. ಯಾರೋ ಬಂದ ಹಾಗಿದೆ, ಈಗ ಸುಮ್ಮನೆ ಎದ್ದು ಶಾಂತ ಪೂರ್ತಿ ಮಾಡುವ ಮೊದಲೇ ನಮ್ಮ ಸುಮಿತ್ರಾ ಆಂಟಿ ಬಂದಿರಬೇಕು. ಯಾರೇ ಬಂದಿರಲಿ 5 ನಿಮಿಷ ಅಮ್ಮನಿಗೆ ಹೇಳಿ ಹೊರಟುಬಿಡೋಣ. ಲತಾ, ಕುಸುಮ ಅವರೆಲ್ಲ ಥಿಯೇಟರ್ ಬಳಿ ಕಾದಿರ್ತಾರೆ ಎಂದಳು ಶೋಭಾ. ಇವರಿಬ್ಬರೂ ಬಾಗಿಲ ಬಳಿಯಲ್ಲಿ ಎದುರುಗೊಂಡು, ಮಧುಕರ್, ನೀನು ಇಲ್ಲದೆ ಇದೊಂದು ಮಧ್ಯಾಹ್ನದಿಂದ ಬೋರ್ ಹೊಡೆದು ಹೋಯಿತು ಎಂದು ಶಾಂತಾಳ ಕಡೆ ದೃಷ್ಟಿ ಹೊರಳಿಸುವ ಮೊದಲೇ ಶೋಭಾ, ಮಾರಾಯ, ನಿನ್ನ ಹತ್ರ ಮಾತಿಗೆ ನಿಂತರೆ ಗೋವಿಂದ, ರಾತ್ರಿ ಏನಿದ್ರೂ ಮಾತಾಡೋಣ, ಈಗ ಪಿಕ್ಚರ್ಗೆ ಹೋಗಬೇಕು ಎಂದು ಶಾಂತಾಳನ್ನು ತನ್ನ ಕೋಣೆಯಲ್ಲಿ ಕುಳ್ಳಿರಿಸಿ ಬಾತ್ರೂಮಿನ ಕಡೆ ಓಡಿದಳು. ಶಾಂತ ಟೇಬಲ್ ಮೇಲಿದ್ದ ಪತ್ರಿಕೆಯ ಕಡೆ ದೃಷ್ಟಿ ಹೊರಳಿಸಿದಳು. ಮನೆಗೆ ಬಹಳ ಅತಿಥಿಗಳು ಬಂದಿರಬಹುದೆಂದು ಅವರುಗಳು ಮಾತುಕತೆಗಳಿಂದಲೇ ತಿಳಿಯುತ್ತಿತ್ತು. ಮುಖ ತೊಳೆದು ಶೋಭಾ 10 ನಿಮಿಷದಲ್ಲಿ ಸಿಂಗರಿಸಿಕೊಂಡ್ಳು. ಕೋಣೆಯೊಳಕ್ಕೆ ಬಂದ ಮಧುಕರ್ ಶಾಂತಾಳ ಕಡೆ ಮಂದಹಾಸ ಬೀರುತ್ತಾ, ನೀವೇ ಹೇಳಿ, ತಂಗಿನ ನೋಡೋಣಂತ ಅಲ್ಲಿಂದ ಬಂದರೆ ಇವಳಿಗೆ ನನ್ನ ಹತ್ರ ಮಾತನಾಡೋ ಸಹನೆನೇ ಇಲ್ಲ, ಗೆಳತಿಯರನ್ನು ಪರಿಚಯಿಸುವ ಸಭ್ಯತೆ ಮೊದಲೇ ಇಲ್ಲ ಎಂದು ಶೋಭಾಳ ಓಟು ಜಡೆ ಹಿಡಿದಳಂತೆ. ಬಿಡೋ ಸಾಕು, ನಾವು ಥಿಯೇಟರ್ಗೆ ಹೋಗೋ ವೇಳೆಗೆ ಪಿಕ್ಚರ್ ಶುರುವಾಗುತ್ತೆ, ಅವಳು ಜಡೆ ಬಿಡುತ್ತಾ ಹೇಳಿದ ಮಧು. ನಾನು ರೆಡಿ ಬೇಬಿ, ನೀನು ಪಿಕ್ಚರ್ಗೆ ಹೋಗಬೇಕಾ ಅಂತ ಮಧ್ಯಾಹ್ನನೇ ಹೇಳಿದಳು. ನೀನು ಬರಲಿ ಅಂತ ಕಾದಿದ್ರೆ ಪಿಕ್ಚರ್ಗೆ ಕರೆಯೋ ಸೌಜನ್ಯ ಸಹ ತೋರದೆ ಹೊರಡುತ್ತಾ ಇದ್ದೀಯಾ? ಹೊರಡೋ ಆಗಿದ್ರಾಗೆ ಬೇಗ ಹೊರಡು. ಇವತ್ತು ಎಲ್ಲ ಗೆಳತಿಯರು ಒಟ್ಟಿಗೆ ಪಿಕ್ಚರ್ಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಇನ್ನೆಂದಿಗೆ ಒಟ್ಟಿಗೆ ಸೇರ್ತೀವೋ ಮಧುಕರ್? ನೀನಾ ಇವರೊಂದಿಗೆ ಪಿಕ್ಚರ್ಗೆ ಹೊರಡಲು ತಯಾರಾಗಿ ಬಂದರೂ ಕಾರು ಹತ್ತುವ ಮೊದಲು ಶೋಭಾ ನಗುತ್ತಾ ನೀನಾಳನ್ನು ಶಾಂತಳಿಗೆ ಪರಿಚಯ ಮಾಡಿಕೊಟ್ಲು. ಇವರು ನನ್ನ ಭಾವಿ ಅತ್ಗೆ, ಅಂದರೆ ನಮ್ಮ ಮಧುಕರ್ಣ ಸ್ವೀಟ್ ಹಾರ್ಟ್. ಪ್ರಿಯಕರನನ್ನು ವಿದೇಶಕ್ಕೆ ಕಳಿಸಿ 3 ವರ್ಷ ವಿರಹ ವೇದನೆಯಲ್ಲಿ ಬೇಯಲು ತಯಾರಾಗಿರುವ ದುರ್ದೇವಿ. ಆ ವಿರಹ ವೇದನೆ ಅವಳು ಇನ್ನೇನು ಹೇಳಿಬಿಡುತ್ತಾಳೋ ಎಂದು ನೀನಾ ಬಾಯ್ಬಿಟ್ಟಳು. ನೀನು ವಿರಹ ವೇದನೆ ವರ್ಣನೆ ಮಾಡುತ್ತಾ ನಿಂತರೆ ಅಲ್ಲಿ ಅಂಕುರ ಪೂರ್ತಿಯಾಗಿರುತ್ತೆ. ನೀನಾ. ಮಧುಕರ್ ಕಾರನ್ನ ಮುಂಭಾಗದ ಸೀಟಿನಲ್ಲಿ ಕುಳಿತರು. ಶಾಂತ, ಶೋಭಾ ಹಿಂದಿನ ಸೀಟಿನಲ್ಲಿ ಕುಳಿತರು. ಥಿಯೇಟರ್ ಬಳಿ ನಿಂತು ಗೆಳತಿಯರಿಗಾಗಿ ಅರಸಿದರು. ಒಬ್ಬರ ಮುಖವು ಕಾಣದಾದಾಗ ಇಬ್ಬರು ಪೆಚ್ಚಾದರು. ಶಾಂತ, ಯಾರು ಬಂದ ಹಾಗೆ ಕಾಣುವುದಿಲ್ಲ, ಬಂದ ವೇಳೆ ಟಿಕೆಟ್ ಪಡೆದು ಒಳಗೇನಾದರೂ ಕುಳಿತಿದ್ದಾರೋ ಏನೋ. ಮಧುಕರ್ನ ನೋಟಕ್ಕೆ ಮೊದಲೇ ಬೇಸತ್ತಿದ್ದ ಶಾಂತ, ಹಾಯಾಗಿ ಮನೆಗೆ ಹೋಗೋಣ ನಡಿ ಎಂದಳು.
ಟಿಕೆಟ್ ತಂದ ಮಧು ಬೇರೆ ಮಾತಿಗೆ ಅವಕಾಶ ಕೊಡದೆ ಎಲ್ಲರನ್ನೂ ಕರೆದೊಯ್ದು ಮಧುಗಳಿಗೊಂದು ಸಲ ಶಾಂತಾಳ ಕಡೆ ದೃಷ್ಟಿ ಬೀರುತ್ತಿದ್ದ. ಅವಳಿಗೆ ದೃಷ್ಟಿ ಕಿತ್ತು ಪಿಕ್ಚರ್ ನೋಡುವುದು ಅವಳಿಗೆ ದುಸ್ಸಾಹಸವೆನ್ನಿಸಿತು. ಕೆಲವೊಂದು ಸಲ ಪ್ರಣಯ ಸನ್ನಿವೇಶಗಳು ಬಂದಾಗ ನೀನಾ ಪಿಸುಗುಟ್ಟಿದರೂ ಇವನಿಗೆ ಅವಳ ಕಡೆ ಗಮನವಿರಲಿಲ್ಲ. ಪಿಕ್ಚರ್ ಮುಗಿದ ಮೇಲೆ ಶಾಂತಾಳನ್ನು ಮನೆಯ ಬಳಿ ಇಳಿಸಿ ಕಾರನ್ನು ತಿರುಗಿಸಿದ ಮಧುಕರ್. ಮನೆಯಲ್ಲಿ ನೀರವಂತೆ ತುಂಬಿತ್ತು. ದೊಡ್ಡಪ್ಪನ ಗೊರಕೆ ಶಬ್ದ ಮಾತ್ರ ಮಧುಕರ್ನ ಆಲೋಚನೆಗಳಿಗೆ ತಡೆದೊಯ್ಯುತ್ತಿತ್ತು. ದೊಡ್ಡಮ್ಮ ಇಷ್ಟು ವರ್ಷ ಅವರ ಗೊರಕೆ ಶಬ್ದವನ್ನು ಹೇಗೆ ಸಹಿಸಿದರೋ ಏನೋ. ಗೊಣುಗಿಕೊಂಡು ಶಾಂತಾಳ ಮಗುವಿನಂಥ ಮುಗ್ಧ ಮುಖ, ಆರೋಗ್ಯದಿಂದ ಕಾಂತಿಯುಕ್ತವಾದ ಅಂಗಾಂಗಗಳನ್ನು ಅವಳನ್ನು ಬಡಿದೆಬ್ಬಿಸುತ್ತಿತ್ತು. ಮಿನಿಸ್ಕರ್ಟ್ನ ಲತಾ, ಪಂಜಾಬಿ ಮೆಹರ್, ಮಾದಕ್, ಹೆಣ್ಣು ಮೇರಿ ಇವರೆಲ್ಲ ಶಾಂತಾಳ ಮುಂದೆ ಅವನಿಗೆ ಸೆಪ್ಪೆ ಎನಿಸಿದರು. ಇವರನ್ನೆಲ್ಲ ದುಡ್ಡು, ಸೌಂದರ್ಯದಿಂದ ಆಕರ್ಷಿಸಿದ ಹಾಗೆ ಶಾಂತಾಳನ್ನು ಆಕರ್ಷಿಸುವುದು ಸಾಧ್ಯವಿಲ್ಲ. ಅವಳನ್ನು ಪಡೆಯುವುದು ಹೇಗೆ? ಸಮಸ್ಯೆ ಜಟಿಲವಾದಾಗ ತಾನು ತಂದಿದ್ದ ಸೂಟ್ಕೇಸಿನ ಬಾಗಿಲನ್ನು ತೆರೆದು ಅದರಲ್ಲಿನ ಬಾಟಲನ್ನು ಹೊರತೆಗೆದು ತೃಪ್ತಿಯಾಗುವಷ್ಟು ಕುಡಿದು ಮಲಗಿದ. ಕೃಷ್ಣಸ್ವಾಮಿ ಕೋಣೆಯಲ್ಲಿದ್ದ ಮಗಳನ್ನು ಕರೆದರು. ತಾವು ಹುಡುಕಿಟ್ಟಿರುವ ವರಗಳ ಪಟ್ಟಿಯನ್ನು ಮಗಳ ಮುಂದಿಟ್ಟು ಅವಳ ಅಭಿಪ್ರಾಯ ಕೇಳುವುದು ಅವರ ಉದ್ದೇಶವಾಗಿತ್ತು. ಕೂತ್ಕೋ ಬಾ ಶಾಂತ, ನಿನ್ನ ಪರೀಕ್ಷೆಯಾಗಲಿ ಅಂತ ಇಷ್ಟು ದಿನ ಕಾದೆ. ಏನಾದರೂ ಅದೃಷ್ಟ ಬೇಗ ನಿನ್ನ ಮದುವೆ ಮಾಡಿ ಮುಗಿಸ್ಬೇಕು. ಕೆಲವರು ಕಡೆಯಿಂದ ಫೋಟೋಗಳನ್ನು ತರಿಸಿದ್ದೀನಿ. ನಿನ್ನ ಅಭಿಪ್ರಾಯ ತಿಳಿಸಿದರೆ ಅವರನ್ನು ಕರೆಸುವುದಕ್ಕೆ ಅನುಕೂಲವಾಗತ್ತೆ. ಕೃಷ್ಣಸ್ವಾಮಿ ಒಂದೊಂದು ಫೋಟೋ ಮಗಳಿಗೆ ತೋರಿಸಿ ಆ ಹುಡುಗನ ವಿದ್ಯಾ, ಉದ್ಯೋಗ ಮುಂತಾದವನನ್ನು ವಿವರಿಸಿದರು. ಅಣ್ಣ, ಈಗ ಸದ್ಯಕ್ಕೆ ನನಗೆ ಮದುವೆ ಬೇಡ. ಈ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಲಾರೆ ಎಂದು ಮುಖ ತಿರುವಿದಳು. ಅಯ್ಯೋ, ಈ ವನಕಟ್ಟಿಗೆ ಎಷ್ಟು ದಿನ ಶಾಶ್ವತ? ಅದು ಅಲ್ಲದೆ ನಿನ್ನನ್ನು ಬಿಟ್ಟು ದೂರ ಇರ್ತೀನಾ? ಇದೆಲ್ಲ ಬೇಡ. ವಯಸ್ಸಿಗೆ ಅನುಗುಣವಾಗಿ ಏನೇನು ನಡಿಬೇಕೋ ಅದು ನಡೆಯಲೇಬೇಕು. ಸುಮ್ಮನೆ ಕುಳಿತು ಮಗಳನ್ನು ನೋಡಿ ಮೌನಂ ಸಮ್ಮತಿ ಲಕ್ಷಣಂ ಎಂದು ತಿಳಿದು 4 ಫೋಟೋಗಳ ನಡುವೆ ಇದ್ದ ಒಂದು ಫೋಟೋ ತೆಗೆದು ಅವಳ ಮುಂದಿಟ್ಟು ಹೇಳಿದರು. ಈ ಹುಡುಗ ನನ್ನ ಮನಸ್ಸಿಗೆ ಬಹಳ ಒಪ್ಪಿದ್ದಾನೆ. ಬಡತನದಲ್ಲಿ ಬೆಳೆದು ಕಷ್ಟಪಟ್ಟು ಓದಿ MSc ಪಾಸ್ ಮಾಡಿಕೊಂಡು ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದಾನೆ. ಹುಡುಗ ನೋಡೋದಕ್ಕೂ ಲಕ್ಷಣವಾಗಿದ್ದಾನೆ. ಅದಲ್ಲದೆ ನಿನ್ನ ಫೋಟೋ ನೋಡಿ ಒಪ್ಕೊಂಡಿದ್ದಾನೆ. ನೀನು ಒಪ್ಪಿಗೆ ಸೂಚಿಸಿದರೆ ಆ ಹುಡುಗನನ್ನು ಕರೆಸುವ ಏರ್ಪಾಟು ಮಾಡೋಣ. ನಿಮ್ಮಿಷ್ಟ ಎಂದು ಒಳಗೆ ನಡೆದಳು ಶಾಂತ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಇವರ ಮನೆಗೆ ಬಂದ ಶೋಭಾ ಕೃಷ್ಣಸ್ವಾಮಿಯವರ ಕೈಯಲ್ಲಿದ್ದ ಫೋಟೋ ಕಸಿದುಕೊಂಡು, ಅಂಕಲ್, ಇವರು ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಎಂದು ಕುರ್ಚಿಯ ಮೇಲೆ ಕುಳಿತಳು. ಅಂತೂ ನೀನು ಒಪ್ಕೊಂಡ ಹಾಗೆ ಆಯಿತು. ಏನೋ ದೇವರ ದಯೆಯಿಂದ ಈ ಸಂಬಂಧ ಕೂಡಿ ಬಂದರೆ ನಮ್ಮ ಶಾಂತ ಅದೃಷ್ಟವಂತೆ. ನೋಡೋಣ. ಋಣಾನುಬಂಧ ಹೇಗಿದೆಯೋ? ನಿಮಗೆ ಯಾಕೆ ಅಂಕಲ್ ಅನುಮಾನ? ರಾಜ್ಕುಮಾರ ಕೂಡ ನಮ್ಮ ಹುಡುಗಿನ ಮೆಚ್ಚಬೇಕಾದ್ದೆ. ಇನ್ನು ಈ ಹುಡುಗಂದೇನು ದಮ್ಮಯ್ಯ ಅಂತ ಒಪ್ಕೊಳ್ತಾನೆ ಎಂದು ಕೋಣೆಯಲ್ಲಿದ್ದ ಗೆಳತಿಯನ್ನು ಛೇಡಿಸಲು ಹೊರಟಳು. ನಾನು ಬಂದಿರುವುದು ತಿಳಿದು ಸಹ ಒಳಗೆ ಪರಜ್ಞಾನದಲ್ಲಿ ನಿರಂತಳಾಗಿದ್ದೀಯಲ್ಲ. ಇನ್ನು ಆಮೇಲೆ ಆ ಬಡ ಗೆಳತಿಯ ಜ್ಞಾಪಕವಾದರೂ ಇರುತ್ತೋ ಇಲ್ವೋ ಎಂದು ಶಾಂತಾಳ ಕೆನ್ನೆಯನ್ನು ಬಲವಾಗಿ ಹಿಂಡಿದಳು. ಬಿಡೆ ಸಾಕು ಎಂದು ಗೆಳತಿಯ ಕೈಯಿಂದ ಕೆನ್ನೆ ಬಿಡಿಸಿಕೊಂಡುತ್ತಾ, ನಿನಗೆ ತಾಳಿ ಕಟ್ಟೋ ಮಹಾರಾಯನಿಗೆ ನಿನ್ನ ಕೆಟ್ಟ ಚಾಳಿ ಬಗ್ಗೆ ಎಚ್ಚರಿಸಿ ಕೆನ್ನೆ ಕಾಪಾಡಿಕೊಳ್ಳಲು ಹೇಳಬೇಕು ಎಂದಳು. ಅದೆಲ್ಲ ಇರಲಿ ಅಂಕಲ್, ನಿನ್ನನ್ನು ಸಾಗು ಹಾಕುವ ತರಾತುರಿಯಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ. ಇಷ್ಟು ದಿನದಿಂದ ಸಂಗ್ರಹಿಸಿದರೂ ಈ ವರಮಾಶಯರ ಫೋಟೋಗಳನ್ನು. ಏನೇ ಆಗಲಿ ನಿಮ್ಮನ್ನು ಬಹಳ ಬುದ್ಧಿವಂತರು, ಒಳ್ಳೆಯವರನ್ನೇ ಚುನಾಯಿಸಿದ್ದಾರೆ. ಸಾಕು, ಬೇರೇನಾದರೂ ಮಾತಾಡು. ಎಲ್ಲೋ ಬಾರು ಏನೂ ಇಲ್ಲ. ನಮ್ಮ ವಧು ಇಷ್ಟರಲ್ಲೇ ಪ್ಯಾರಿನ್ಗೆ ಹೋಗ್ತಾನೆ. ಅವನ ಉಡ್ಬಿನ ನೀನೇ ಒಂದು ಸುಮ್ಮನೆ ಕಣ್ಣಲ್ಲಿ ನೀರು ಸುರಿಸುತ್ತಾ ಇದ್ದಾಳೆ. ಈ ಹಾಳಾದವನು ಮದುವೆ ಮಾಡಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗೋ ಅಂದರೆ ಒಪ್ಪಲ್ಲ.
ನೀನಾಳ ಅಪ್ಪ ಎಲ್ಲರಿಂದಲೂ ಹೇಳಿಸಿ ಆಯಿತು. ಇವನು ಒಪ್ಪುವುದಿಲ್ಲ. ಅದೇ ಮನೆಯಲ್ಲಿ ವಿಶೇಷ ಸುದ್ದಿ. ಇನ್ನು ಇದ್ರ ಮುಂದಿನ ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.